ಕವರ್ ಅಪ್ ಮಾಡಬೇಕಾದ್ರೆ ಮೈಕ್ರೋ ಫೈನಾನ್ಸ್ ಆರ್ಗನೈಸೇಷನ್ ಕೂಡ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಹೆರಾರ್ಕಿ ಒಂದು ಇರ್ತದೆ, ಅದ್ರದ್ದೆಲ್ಲ ಕಾಸ್ಟ್ ರಿಡಕ್ಷನ್ ಮಾಡಲಿಕ್ಕೆ ಒಂದೊಂದೇ ಸ್ಟಾಫ್ ಕಾಸ್ಟು, ಟ್ರೈನಿಂಗ್ ಕಾಸ್ಟು, ಅವ್ರದ್ದು ಟೂರ್ ಕಾಸ್ಟು, ಎಕ್ಸಿಕ್ಯೂಟಿವ್ ಕಾಸ್ಟು, ಇದನ್ನೆಲ್ಲ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಸಸ್ಟೈನೇಬಿಲಿಟಿ ಅಚೀವ್ ಮಾಡಿದ್ದು. ಇತ್ತೀಚೆಗೆ ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಸಸ್ಟೈನೇಬಿಲಿಟಿ ಅಚೀವ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೇಪರ್ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಎಲ್ಲ ಕೆಲವು ಸಾಲ ಸಂಸ್ಥೆ, ನಗರ ಪ್ರದೇಶದ ಕೆಲವು ಸಾಲ ಸಂಸ್ಥೆಗಳು ಕೂಡ ಸಸ್ಟೈನಬಿಲಿಟಿ ದಿಕ್ಕಿನತ್ತ ಮುಂದುವರಿತಾ ಇದ್ದಾರೆ. ಹಿಂದೆ ಯಾವ ಎಬ್ರೇಷನ್ಸ್, ನೀವು ಹೇಳಿದ ಹಾಗೆ ಎಬ್ರೇಷನ್ಸ್ ಏನೇನು ಇದ್ದಿತ್ತು, ಆ ಎಬ್ರೇಷನ್ಸ್ ಎಲ್ಲ ನಿಧಾನವಾಗಿ ಈಗ ಮಾಯವಾಗ್ತಾ ಇವೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಏನಾಗ್ತಾ ಇವೆ ಅಂದರೆ ಬ್ಯಾಡ್ ಡೆಟ್ಸ್ ಕೂಡ ಜಾಸ್ತಿ ಆಗ್ತಾ ಇವೆ. ಸೊ ಈಗ ನೀವು ಹೇಳ್ತಾ ಇದ್ದೀರಿ ಕಂಪೇರಿಟಿವ್ ಕಾಸ್ಟ್ ಸ್ಟ್ರಕ್ಚರ್ ಆಫ್ ಬ್ಯಾಂಕ್, NBFC ಅಂಡ್ MF ಅಂತೇಳಿ ಒಂದು ಸೊ ಇದೆ, ಇದರಲ್ಲಿ ಆಕ್ಟ್ನಲ್ಲಿ ಸಂಬಂಧಪಟ್ಟಾಗ ಮಾಹಿತಿ. ಸೊ ಅದು ಬಹುಶಃ ಇದು ಮೈಕ್ರೋ ಫೈನಾನ್ಸ್ ಆರ್ಗನೈಸೇಷನ್ಸ್ ಅಲ್ಲಿ ಇದು ಕಾಸ್ಟ್ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ. ಇದನ್ನ ವಿಷಯದಲ್ಲಿ ತಾವು ತೋರಿಸಿದ್ಮೇಲೆ SKDRDP ಅಂತ ಒಂದು ಸಂಸ್ಥೆ ಇದೆಯಲ್ಲ, ನೀವು ಶುರುವಿನಲ್ಲಿ ಹೇಳಿದ್ರಿ, ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ಮ್ ಬೈ ಧರ್ಮಸ್ಥಳ ಟೆಂಪಲ್ ಟ್ರಸ್ಟ್ ಆ್ಯಂಡ್ ಕೆನರಾ ಬ್ಯಾಂಕ್ ಅಂಡ್ ಸಿಂಡಿಕೇಟ್. ಅವರು ಇದೆಲ್ಲ 26% ಅಲ್ಲ, ಅವ್ರು ಚಾರ್ಜ್ ಮಾಡ್ತಿದ್ರೆ 12% ಸಿಂಪಲ್ ಇಂಟ್ರೆಸ್ಟ್. ಸೊ ಬಟ್ ದೇ ಆರ್ ಸಸ್ಟೈನಬಲ್. ಸೊ ನಾವು ಅನ್ಕೋತೀವಲ್ಲ 26 ಮಾಡಿದ್ರೇನೆ ಸಸ್ಟೈನಬಲ್ ಅಂತ, ವರ್ಷಕ್ಕೆ 12% ಬಡ್ಡಿ ಇದೆ. ಸಿಂಪಲ್ ಇಂಟ್ರೆಸ್ಟ್, ಅದು ಸಿಂಪಲ್ ಇಂಟ್ರೆಸ್ಟ್, ನೋ ಫ್ಲಾಟ್ ರೇಟ್, ಅದು ರಿಡ್ಯೂಸಿಂಗ್ ಇಂಟ್ರೆಸ್ಟ್. ಅಂದ್ರೆ ಅವ್ರು ಸಾಲ ಕಟ್ಟಿದಾಗ ರಿಡ್ಯೂಸ್ಡ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ that is the cheapest I would say, but they are sustainable. ಬಹುಶಃ ಬ್ಯಾಂಕ್ ನಲ್ಲಿ ಸಾಧಾರಣ ಸಾಲ ಸಿಕ್ಕುವಂತ ಪ್ರಮಾಣದಲ್ಲೇ ಅವರು ಕೊಡ್ತಾ ಇದ್ದಾರೆ. ಖಂಡಿತ. ಮತ್ತೆ ಅವ್ರದ್ದು ಒಂದು ಮೆಥಡಾಲಜಿ ಏನಿದೆ ಅಂದ್ರೆ ಬರೀ ಲೋನ್ ಅಲ್ಲ, ಲೋನ್ ಕೊಡೋದು ಹೆಂಗಸರನ್ನ ಅದು ಒಂದು ಗ್ರೂಪ್ ಮಾಡಿದ್ದಾರೆ, ಗಂಡಸರದ್ದು ಅಗ್ರಿಕಲ್ಚರ್ ಗ್ರೂಪ್ ಅಂತ, ಅವ್ರಿಗೆ ಅಗ್ರಿಕಲ್ಚರ್ ಗ್ರೂಪ್. ಸೊ ಜ್ಞಾನ ವಿಕಾಸ್ ವಾಹಿನಿ ಅಂತ ಹೆಂಗಸರಿಗೆ, ಮತ್ತೆ ಒಂದು ಸಿರಿ ಪ್ರಾಜೆಕ್ಟ್ ಅಂತ ತಾವು ತಿಳ್ಕೊಂಡಿರೋದು ಸಿರಿ ಅಂತ, ಅವರನ್ನೇ ಟ್ರೈನಿಂಗನ್ನು ಕೊಟ್ಟು, ಟ್ರೈನಿಂಗ್ ಇದನ್ ಜೊತೆಗೆ ಟ್ರೈನಿಂಗ್ ಕೊಟ್ಟು, ಮತ್ತೆ ಅವ್ರನ್ನ ಇದು ತಾವು ತೋರಿಸಿದ ಎಲ್ಲ ಅಗ್ರಿಕಲ್ಚರ್ ಅಲ್ಲೂ, ಅದ್ರ ಜೊತೆಗೆ ಟೆರಾಕೋಟಾ, ಸರ್ಫ್ ಎಷ್ಟು ರೇಟ್ ಇದೆಯೋ 50% ಅಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಸೇಮ್ ಕ್ವಾಲಿಟಿ. ಅದೇ ತರ ಡಿಟರ್ಜೆಂಟೇ ಆಗಲಿ, ಶಾಂಪೂಸೇ ಆಗಲಿ, ಮತ್ತೆ ಡೆಕೋರೇಟಿವ್ ಐಟಮ್ಸು ಪ್ಲಸ್ ಅಗ್ರಿಕಲ್ಚರ್ ಪ್ರಾಡ್ಯೂಸು ಎಲ್ಲ, ಅದನ್ನು ಅವ್ರ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವರನ್ನು 25,000 ಫ್ಯಾಮಿಲೀಸ್, ಸೊ ಕ್ಯಾಪ್ಟಿವ್ ಆಡಿಯನ್ಸ್, ಸೊ ಸೇಲ್ಸ್ ಚೆನ್ನಾಗಿ. ಹೌದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಲೋನ್ ಕೊಡೋದು ಕಮ್ಮಿ, ಹೌದು, ಅದು ಅವರೇನೆ ಮೆಂಬರ್ಸೇನೆ ಮಾಡ್ಕೊತಿರೋದು. ಸೊ ಲೋನ್ ತುಂಬಾ ಕಮ್ಮಿ ಬಡ್ಡಿ ಕೊಟ್ಬಿಟ್ಟು, ಮತ್ತೆ ಅವರಲ್ಲಿ ಈಗ ನಮ್ಮ ಇತ್ತೀಚಿನ ಸುದ್ದಿ ಮುಖ್ಯಾಂಶಗಳನ್ನ ಗಮನಿಸೋಣ, ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.